Happy evening. Excellent evening. Welcome all of you. Namaste. Namaste, Channamale avare. Let's wait for 2 more minutes. ಎಲ್ಲರೂ ಒಟ್ಟಿಗೆ ಜಾಯಿನ್ ಆದ್ಮೇಲೆ ನಾನು ಒಟ್ಟಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. Happy evening, Ramya. Happy evening, Mallikarjun. ರಿಮೈಂಡರ್ ಹಾಕ್ತಾನೆ ಇರ್ಬೇಕಲ್ವಾ? ಎಲ್ಲರಿಗೂ ರಿಮೈಂಡರ್ ಹಾಕ್ತಾ ಇದ್ರೇನೆ ಜಾಯಿನ್ ಆಗೋದು ಅನ್ಸುತ್ತೆ. I'm so happy ನೀವೆಲ್ಲ ರೆಗ್ಯುಲರ್ ಆಗಿ ಪ್ರತಿದಿನ ತುಂಬಾ ಡೆಡಿಕೇಟೆಡ್ ಆಗಿ ಜಾಯಿನ್ ಆಗ್ತಾ ಇದ್ದೀರಾ ಸೆಷನ್ಸ್ಗೆ. ಅಂದ್ರೆ ಬೆಳಗ್ಗೆ ಮೆಡಿಟೇಷನ್ ಆಗಿರ್ಬೋದು ಅಥವಾ ಮಾಸ್ಟರ್ ಕ್ಲಾಸ್ ಅಲ್ಲಿ ಹೊಸದೇನಾದ್ರು ಕಲೀಲಿಕ್ಕಾಗಿರ್ಬೋದು, ರೆಗ್ಯುಲರ್ ಆಗಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್. ನೋಡಿ, ಗ್ರೂಪಲ್ಲಿ ಆಲ್ಮೋಸ್ಟ್ ಮೆಡಿಟೇಷನ್ ಗ್ರೂಪಲ್ಲಿ 50+ ಇದ್ದಾರೆ, ಮಾಸ್ಟರ್ ಕ್ಲಾಸಲ್ಲಿ 100+ ಇದ್ದಾರೆ. ಬಟ್ ರೆಗ್ಯುಲರ್ ಆಗಿ ಜಾಯಿನ್ ಆಗೋದು ನೋಡಿದ್ರೆ ಒಂದು 15 ಮೆಂಬರ್ಸ್, 12-15 ಮೆಂಬರ್ಸ್ ಮೆಡಿಟೇಷನ್ ಆ್ಯಂಡ್ ಮಾಸ್ಟರ್ ಕ್ಲಾಸ್ಗೆ ಒಂದು 23 ಜನ ಅಟೆಂಡ್ ಮಾಡ್ತಾರೆ. ಅಂದರೆ ಗ್ರೂಪಲ್ಲಿ ಇದ್ದಾರೆ ಅಷ್ಟೇ, ಬಟ್ ಕಲೀಲಿಕ್ಕೆ ಬೆಳಿಲಿಕ್ಕೆ ಅಷ್ಟು ಸೀರಿಯಸ್ನೆಸ್ ಇರೋದಿಲ್ಲ ಅವ್ರಿಗೆ.
ಎನಿವೇ ನಾನು ಏನೆಲ್ಲ ಕ್ಲಾಸಸ್ ತಗೊಂಡಿದ್ದೀನಿ ಅದರದೆಲ್ಲ ರೆಕಾರ್ಡಿಂಗ್ಸ್ ಇದೆ. ಸೊ ನೆಕ್ಸ್ಟ್ ಅದರದೆಲ್ಲ ಲಿಂಕ್ ಕೂಡ ಪ್ರೊವೈಡ್ ಮಾಡಬೇಕು ಗ್ರೂಪಲ್ಲಿ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ದಟ್ ಮತ್ತೆ ಯಾರಾದರೂ ನೋಡಿ ರಿಪೀಟ್ ಮಾಡಬೇಕು, ಇನ್ನೊಂದ್ಸರಿ ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ರೈಟ್. ಸೊ 6:30 ಆಯಿತು. ಥಿಂಕ್ ವಿಲ್ ಸ್ಟಾರ್ಟ್ ಅಂತ ಅನ್ಸುತ್ತೆ. ವೆರಿ ಹ್ಯಾಪಿ ದಟ್ ಎಲ್ಲರೂ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡಿರೋದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಒಟ್ಟಿಗೆ ಎಲ್ಲರೂ ಕಲಿಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಾ, ಚೇಂಜ್ ಆಗ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ವೇಟ್ ಫಾರ್ 1 more minute, ಇನ್ನ ಕೆಲವರು ಜಾಯಿನ್ ಆಗ್ತಾ ಇದ್ದಾರೆ. ಓಕೆ, ಎಲ್ಲರಿಗೂ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಥಮ್ಸ್ ಅಪ್. ಕಾಣಿಸ್ತಾ ಇದೀನಲ್ಲ ಕರೆಕ್ಟ್ ಆಗಿ ವಿಡಿಯೋ? ಹ್ಯಾಪಿ ಈವ್ನಿಂಗ್ ನಂದಿನಿ. ಪರಮೇಶ್ವರ್, ಆಡಿಯೋ ಕನೆಕ್ಟ್ ಆಯ್ತಾ ಇಲ್ವಾ? ಪರಮೇಶ್ವರ್, ಆಡಿಯೋ ಕನೆಕ್ಟ್ ಆಗಿಲ್ಲ. ಓಕೆ, ಪರಮೇಶ್ವರ್ ಆಡಿಯೋ ಕನೆಕ್ಟ್ ಆಯ್ತಾ? ನೀವು ಲಾಗಿನ್ ಆದಾಗ ಪರಮೇಶ್ವರ್ ಆಡಿಯೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಓಕೆ, ಅವ್ರಿಗೆ ನಾನು ಮಾತಾಡ್ತಾ ಇರೋದೇ ಕೇಳಿಸ್ತಾ ಇಲ್ಲ. ಸೊ ಅವರು ಕಟ್ ಮಾಡಿ ಮತ್ತೆ ಹೊಸದಾಗಿ ಲಾಗಿನ್ ಆಗಬೇಕು. ಲಾಗೌಟ್ ಆಗಿ ಮತ್ತೆ ಜಾಯಿನ್ ಆಗಿ. ಬೇರೆಯವರಲ್ಲ, ಅವ್ರಿಗೆ ಮಾತ್ರ ಹೇಳ್ತಾ ಇರೋದು. ಓಕೆ, ಲಾಗೌಟ್ ಆದ್ರು. ಓಕೆ, ಮೇ ಬಿ ಪರಮೇಶ್ವರ್ಗೆ ಯಾರಾದ್ರೂ ಹೆಲ್ಪ್ ಮಾಡಬೇಕು ನೆಕ್ಸ್ಟ್ ಟೈಮ್ಗೆ. ಅವರು ಗೈಡ್ ಮಾಡಿದ್ರೇನೆ ಅವರು ಆಡಿಯೋ ಜಾಯಿನ್ ಆದಾಗ ಆಡಿಯೋನಲ್ಲಿ ಆಪ್ಷನ್ ಕೇಳುತ್ತೆ ವೈಫೈ ಡೇಟಾ ಆರ್ ಡಯಲ್ ಇನ್ ಅಂತ. ಅಲ್ಲಿ ವೈಫೈ ಡೇಟಾ ಸೆಲೆಕ್ಟ್ ಮಾಡಿದ್ರೆ ಆಡಿಯೋ ಕನೆಕ್ಟ್ ಆಗುತ್ತೆ. ಸೊ ಯಾರ ಕಡೆಯಿಂದ ಪರ್ಮಿಷನ್ ಜಾಯಿನ್ ಆಗಿರೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಅವ್ರ ನಂಬರ್ ಕೂಡ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ಗೆ ಅವ್ರಿಗೆ ಗೈಡ್ ಮಾಡ್ಬೇಕು ಯಾರಾದ್ರು. ಓಕೆ, ವಿಲ್ ಸ್ಟಾರ್ಟ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ರೆಡಿ ಇದ್ದೀರಾ? ವೆರಿ ಹ್ಯಾಪಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ನಾವ್. ಓಕೆ, ಹೋಪ್ ಎಲ್ಲರೂ ಒಂದು 1/2 hour ಫ್ರೀ ಇದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಕಂಫರ್ಟಬಲ್ ಪ್ಲೇಸಲ್ಲಿ ಕೂತ್ಕೊಳ್ಳಿ ಎಲ್ಲರೂ. ಓಕೆ, ಯಾರು ಮೂವ್ ಮಾಡಬಾರ್ದು. ಅಂದ್ರೆ ಒಂದ್ಸರಿ ನಾನು ಪ್ರೋಸೆಸ್ ಶುರು ಮಾಡಿದ್ಮೇಲಿಂದ ಯಾರು ಬಾಡಿನ ಮೂವ್ ಮಾಡೋದಾಗ್ಲಿ ಅಥವಾ ಶೇಕ್ ಮಾಡೋದಾಗ್ಲಿ, ಎದ್ದೋಗೋದಾಗ್ಲಿ, ಮೊಬೈಲ್ನ ಮತ್ತೆ ಮುಟ್ಟೋದು, ಅದು ಇದು ಮಾಡೋದು ಅದೆಲ್ಲ ಏನೂ ಇಲ್ಲ. ಸೊ ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಓಕೆ, ನಿಮ್ಮ ಹತ್ರ ಒಂದು ನೀರ್ ಬಾಟ್ಲ್ ಇಟ್ಕೊಳ್ಳಿ, ಬೇಕಂದ್ರೆ ಒಂದು ಟವಲ್ ಇಟ್ಕೊಳ್ಳಿ, ಬೇಕಂದ್ರೆ ಹೇಳ್ತೀನಿ ನಾನು ಏನಕ್ಕೆ ಅಂತ ಹೇಳ್ಬಿಟ್ಟು. ಒಂದು ಕರ್ಚೀಫ್ ಆಗ್ಲಿ ಅಥವಾ ಒಂದು ಟವಲ್ ಆಗ್ಲಿ ಇಟ್ಕೊಳ್ಳಿ. ಓಕೆ, ಪಾಪ ಪರಮೇಶ್ವರ್ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ.
ಯಾರಾದ್ರು ಗೈಡ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಅವ್ರಿಗೆ. ಬೆಳಗ್ಗೆ ಕೂಡ ಅದೇ ತರ ಅವ್ರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನಾನು ಶೇರ್ ಮಾಡ್ತಾ ಇರೋದು PPT ವಿಸಿಬಲ್? ಓಕೆ, ಥ್ಯಾಂಕ್ ಯು. ಓಕೆ, ಶಲ್ ವಿ ಬಿಗಿನ್? ಶುರು ಮಾಡೋಣ, ಆಲ್ರೆಡಿ ಲೇಟ್ ಆಗ್ತಾ ಇದೆ, ಟೈಮ್ ಆಯ್ತು. ಓಕೆ, ಮಲ್ಲಿಕಾರ್ಜುನ್ ಕೇಳಿಸ್ತಾ ಇರುತ್ತೆ ಬಿಡಿ. ನಾನು ಪರಮೇಶ್ವರ ಕೇಳಿಸ್ತಾ ಇದೆಯಾ? ಇಲ್ಲ, ಅವ್ರು ಕೇಳಿಸ್ತಾ ಇಲ್ಲ. ಓಕೆ, ವಿಲ್ ಕಂಟಿನ್ಯೂ. ಓಕೆ, ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್, ಇವತ್ತು ನಾವೇನ್ ಕಲಿತೀವಪ್ಪ ಅಂತ ಹೇಳಿದ್ರೆ, ಅಥವಾ ನಾವೇನ್ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಹೋ ಓಪನೋ ಅಂತ ಹೇಳಿ. ಓಕೆ, ಹೋ ಓಪನೋ ಅಂತ ಹೇಳಿ ಏನ್ಷಿಯಂಟ್ ಕ್ಲಿಯರಿಂಗ್ ಟೆಕ್ನಿಕ್ ಇದು. ಓಕೆ, ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ, ಗಮನ ಇಟ್ಟು ಎಲ್ಲರೂ 5 ನಿಮಿಷ 10 ನಿಮಿಷ ಕೇಳಿಸ್ಕೊಳ್ಳಿ. ಓಕೆ, ಹೋ ಓಪನೋ ಅಂತ ಹೇಳ್ಬಿಟ್ಟು ಇದು ಒಂದು ಪ್ರೋಸೆಸ್, ಇದು ಒಂದು ಥೆರಪಿ. ಇದು ಹವಾಯಿಯನ್ ಐಲ್ಯಾಂಡ್, ಪೆಸಿಫಿಕ್ ಓಷನ್ ಮಹಾಸಾಗರದಲ್ಲಿ ಒಂದು ಐಲ್ಯಾಂಡ್ ಇದೆ, ಹವಾಯಿಯನ್ ಐಲ್ಯಾಂಡ್ ಅಂತ ಹೇಳಿ. ಅಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟ್ ಅಂದ್ರೆ ನ್ಯೂರೋ ಸರ್ಜನ್, ಒಂದು ಸೈಕಾಲಜಿಸ್ಟ್ ಡಾಕ್ಟರ್, ಅವರು ಹ್ಯೂಲೆನ್ ಅಂತ ಹೇಳ್ಬಿಟ್ಟು. ಓಕೆ, ಫೋಟೋದಲ್ಲಿ ಕಾಣಿಸ್ತಾ ಇದೆ ಅವರು. ಓಕೆ, ಹ್ಯೂಲೆನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಒಂದು ಸೈಕಾಲಜಿ ಡಾಕ್ಟರ್ ಅವರು, ಸೈಕ್ಯಾಟ್ರಿಸ್ಟ್ ಅವರು, ಅಲ್ಲಿ ಒಂದು ಮೆಂಟಲ್ ಅಸೈಲಮ್ ಇತ್ತು. ಓಕೆ, ಮೆಂಟಲ್ ಅಸೈಲಮ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಪೇಷಂಟ್ಸ್ ಇದ್ರು. ಯಾವ ಪೇಷಂಟ್ಸ್ ಇದ್ರು? ಮೆಂಟಲ್ ಪೇಷಂಟ್ಸ್ ಇದ್ರು. ಆ ಮೆಂಟಲ್ ಪೇಷಂಟ್ಸ್ ಕ್ಯೂರೇ ಆಗ್ತಾ ಇರ್ಲಿಲ್ಲ, ಅಂದ್ರೆ ಗುಣನೇ ಆಗ್ತಾ ಇರ್ಲಿಲ್ಲ. ಎಲ್ಲಾ ತರ ಟ್ರೀಟ್ಮೆಂಟ್ ಎಲ್ಲಾ ತರ ಮಾಡ್ತಾ ಇದ್ರು, ಬಟ್ ಗುಣನೇ ಆಗ್ತಾ ಇರ್ಲಿಲ್ಲ. ಆ ಒಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಒಂದು ವಾರ್ಡ್ ಇತ್ತು, ಸ್ಪೆಷಲ್ ವಾರ್ಡ್. ಅಲ್ಲಿ ಒಂದು ಸುಮಾರು 100 ಜನದವರೆಗೂ ಒಂದು ಸ್ಪೆಷಲ್ ಕ್ಯಾಟಗರಿ ಮೆಂಟಲ್ ಪೀಪಲ್ ಇದ್ಲು. ಅವ್ರು ಹೇಗಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಕೈಯೆಲ್ಲ ಕಟ್ಟಾಗಿರ್ತಾ ಇದ್ರು, ಬಾಯೆಲ್ಲ ಕಟ್ಟಾಗ್ತಿರ್ತಾ ಇದ್ರಂತೆ. ಯಾಕಂದ್ರೆ ಅಷ್ಟು ವೈಲ್ಡ್ ಆಗಿ ಅವ್ರು ಬಿಹೇವ್ ಮಾಡ್ತಾ ಇದ್ರಂತೆ. ಅವರು ನಾಲ್ಗೆನೆ ಕಚ್ಕೊಂಡ್ಬಿಡೋರು, ಹೊಡೆದಾಡೋರು, ಈ ತರ ಎಲ್ಲ ಮಾಡ್ತಾ ಇದ್ರಂತೆ. ಸೊ ತುಂಬಾ ವೈಲೆಂಟ್ ಆಗಿದ್ರಂತೆ ಆ ಗ್ರೂಪ್ ಅವರು. ಸೊ ಅವ್ರಿಗೆ ಕಟ್ಟಾಕಿ ಎಲ್ಲ ಆ ತರ ಎಲ್ಲ ಮಾಡಿರೋರಂತೆ. ಸೊ ಈ ಒಂದು ಡಾಕ್ಟರ್ಗೆ, ಅವರು ಸೈಕ್ಯಾಟ್ರಿಸ್ಟ್ಗೆ ಕರೆದ್ರಂತೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, 1984 ಅಲ್ಲಿ ಇವರು ಹವಾಯನ್ ಐಲ್ಯಾಂಡ್ ಅಲ್ಲಿ, ಓಕೆ, ಹ್ಯೂಲೆನ್ ಅನ್ನೋ ಡಾಕ್ಟ್ರು. ಓಕೆ, ಸೊ ಸ್ಪೆಷಲ್ ಆ ಯೂನಿಟ್ಗೆ ಒಂದು ಟ್ರೀಟ್ಮೆಂಟ್ ಕೊಟ್ರಂತೆ. ಓಕೆ, ಆ ಟ್ರೀಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಹೋ ಓಪನೋ ಅಂತ ಹೇಳ್ಬಿಟ್ಟು. ಓಕೆ, ಈ ಹೋ ಓಪನೋ ಟ್ರೀಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಒಂದು ಥೆರಪಿ ಅಷ್ಟೇ ಇದು. ಓಕೆ, ಈ ಥೆರಪಿ ಏನಪ್ಪಾ ಅಂದ್ರೆ ಸೇಯಿಂಗ್ 4 ವರ್ಡ್ಸ್. ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ಫಸ್ಟ್ ಥಿಂಗ್. ನಾವೆಲ್ಲರೂ ವಿ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಅಟ್ ದ ಎನರ್ಜಿ ಲೆವೆಲ್. ಎನರ್ಜಿ ಲೆವೆಲ್ ಅಂದ್ರೆ ನಾವು ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಆತ್ಮ ಎಲ್ಲ ಒಂದೇ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ದೇವರು ನಮ್ಮೊಳಗಡೆನೆ ಇದ್ದಾನೆ ಆಕ್ಚುಲಿ. ಸೊ ವಿ ಆರ್ ಇಂಟರ್ ಕನೆಕ್ಟೆಡ್. ಈ ಯೂನಿವರ್ಸಲ್ ಏನ್ ಎನರ್ಜಿ ಇದೆ, ಶಕ್ತಿ ಅನ್ನೋದು ಇದೆಯಲ್ವಾ, ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ. ಓಕೆ, ಆತ್ಮ ಸಾಯೋದಿಲ್ಲ, ಬಾಡಿ ಅಷ್ಟೇ ಸಾಯೋದು. ಸೊ ಆತ್ಮದಲ್ಲಿ ಎಲ್ಲರೂ ಕನೆಕ್ಟ್ ಆಗಿರ್ತೀವಿ. ಸೊ ಈ ಎನರ್ಜಿ ಎಲ್ಲಾ ಕಡೆ ಕನೆಕ್ಟ್ ಆಗಿರೋದ್ರಿಂದ ಈ ಒಂದು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಏನಪ್ಪಾ ಅಂದ್ರೆ ಒಂದು ಥೆರಪಿ ಮಾಡಿದ್ರು, ಹೋ ಓಪನೋ ಅಂತ ಹೇಳ್ಬಿಟ್ಟು. ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿದಿನ ಅವರು ಕೂತಲ್ಲೇನೆ ಒಂದು ಮೆಡಿಟೇಷನ್ ತರ ಒಂದು ಧ್ಯಾನ ಮಾಡಿ ಅವರು ಈ ಪ್ರೋಸೆಸ್ ಮಾಡಿದ್ರಂತೆ. 4 ಪದಗಳು ಹೇಳ್ತಾ ಇದ್ರಂತೆ, 4 ವಾಕ್ಯಗಳು. ಏನಂತ? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಪೇಷಂಟ್ಸ್ ನ ಒಂದೊಂದು ಬಯೋಡಾಟಾನು ತೆಗೆದು ಅವರನ್ನ ನೋಡಿ, ಅವರನ್ನ ನೆನ್ಸ್ಕೊಂಡು, ಅವ್ರನ್ನ ಫೀಲ್ ಮಾಡಿಕೊಂಡು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ,
ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ, ಪ್ರತಿ ದಿನ ಹೇಳ್ತಾ ಇದ್ರಂತೆ. ಸೊ ಮ್ಯಾಜಿಕಲಿ 1 month ಅಲ್ಲಿ ಪ್ರತಿಯೊಬ್ರು ಕ್ಯೂರ್ ಆದ್ರಂತೆ, ಪ್ರತಿಯೊಬ್ರು ಕ್ಯೂರ್ ಆದ್ರಂತೆ. ಓಕೆ, ನೀವು ರಿಸರ್ಚ್ ಬಗ್ಗೆ ನೀವು ನೆಟ್ಟೆಲ್ಲ ಚೆಕ್ ಮಾಡ್ಬೋದು. ಎಷ್ಟು ಫೇಮಸ್ ಆಯ್ತು ಅಂದ್ರೆ ಇವರು ಎಲ್ಲ ಇಂಟರ್ವ್ಯೂಸ್ ಎಲ್ಲ ತುಂಬಾ ನಡೆದಿದೆ ಈ ಒಂದು ಥೆರಪಿ ಬಗ್ಗೆ. ಸೊ ಹೋಪ್ನೋ ಅಂತ ಹೇಳ್ಬಿಟ್ಟು. ಓಕೆ, ಪ್ರತಿಯೊಬ್ರು ಮಾನಸಿಕವಾಗಿ ಅಂದ್ರೆ ಒಂದು ಎನರ್ಜಿ ಲೆವೆಲ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ಓಕೆ, ಸೊ ನಾವು ಕೂತಿರೋ ಜಾಗದಲ್ಲೇ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಒಂದು ಡಾಕ್ಟರ್ ಸೈಕ್ಯಾಟ್ರಿಸ್ಟ್ ಅವರು ಪೇಷಂಟ್ಸ್ ಹತ್ರ ಹೋಗ್ಲೂ ಇಲ್ಲ, ಅವ್ರನ್ನ ಮುಟ್ಲೂ ಇಲ್ಲ, ಅವ್ರನ್ನ ನೋಡ್ಲೂ ಇಲ್ಲ, ಜಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ಅವ್ರಿಗೆ ಆ ಒಂದು ಬ್ಲೆಸ್ಸಿಂಗ್ಸ್ ಕೊಟ್ಟು, ಏನು ಬ್ಲೆಸ್ಸಿಂಗ್ಸ್, ಈ ಒಂದು 4 ವಾಕ್ಯದಲ್ಲಿ ಅವ್ರಿಗೆ ಆ ಒಂದು ಟ್ರೀಟ್ಮೆಂಟ್ ತರ ಕೊಟ್ಟು ಕ್ಲಿಯರ್ ಮಾಡಿದ್ರಂತೆ. ಎಲ್ಲರಿಗೂ ಒಂದು ಮಿರಾಕಲ್ ಅಂತ ಹೇಳ್ಬೋದು, ಔಷಧಿ ಗುಣ ಮಾಡಿದ್ರಂತ ಮಿರಾಕಲ್ ಈ ಡಾಕ್ಟರ್ ಮಾಡಿದ್ರು, ಬಿಕಾಸ್ ಆಫ್ ಈ ಹೋಪ್ನೋ ಥೆರಪಿಯಿಂದ. ಓಕೆ, ಸೊ ಈ ಥೆರಪಿ ಪ್ರತಿದಿನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಓಕೆ, ಎನಿ ಟೈಮ್ ಬೇಕಾದ್ರೂ ಮಾಡ್ಬೋದು. ಪ್ರತಿದಿನ 1 ಸರಿ ಅಥವಾ 2 ಸರಿ, 1 ಸರಿ ಕೂತ್ಕೊಂಡ್ರೆ ಒಂದು 108 ಸರಿ ಹೇಳ್ಬೇಕಂತ ಇದನ್ನ. ಓಕೆ, 108 ಮಾಲ ಇಟ್ಕೊಂಡ್ ಬೇಕಾದ್ರೂ ಮಾಡ್ಬೋದು, ಅಥವಾ ಹಾಗೆ ಒಂದು 10 ನಿಮಿಷ ಕೂತ್ಕೊಂಡು ಮಾಡಿದ್ರೆ 108 ಸರಿ ಮಾಡ್ಬೋದು. ಬಟ್ ನಾವಿವಾಗ 108 ಸರಿ ಮಾಡಲ್ಲ, ನಾವು ಬೇರೆ ತರ ಮಾಡ್ತೀವಿ. ಓಕೆ, ಸೊ 108 ಸರಿ. ಓಕೆ, ನಾವು ಯಾರನ್ನಾದ್ರೂ ನೆನೆಸ್ಕೊಂಡು, ಓಕೆ, ಏನೇನ್ ಬೆನಿಫಿಟ್ ಅಂತ ಹೇಳ್ತೀನಿ ಕೇಳಿ. ನಾವು ಯಾರನ್ನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಓಕೆ, ಸೊ ಅವ್ರನ್ನ ನೆನೆಸ್ಕೊಂಡು ನಾವು ಈ ಹೋಪ್ನೋ ಟೆಕ್ನಿಕ್ ಮಾಡಿದ್ರೆ, ಅಂದ್ರೆ ಲೆಟ್ಸ್ ಸೇ ಇವಾಗ ಸಿಂಪಲ್ ಎಕ್ಸಾಂಪಲ್, ನಮ್ಮ ಪೇರೆಂಟ್ಸ್ ಜೊತೆ ಸರಿ ಹೋಗಿಲ್ಲ, ಅಥವಾ ಹಸ್ಬೆಂಡ್ ವೈಫಲ್ಲಿ ಸರಿ ಹೋಗಿಲ್ಲ, ಅಥವಾ ಅತ್ತೆ ಸೊಸೆಯಲ್ಲಿ ಸರಿ ಹೋಗಿಲ್ಲ ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಈ ಲೈವ್ ಎಕ್ಸಾಂಪಲ್ ನಾನು ಎಷ್ಟೊಂದ್ ಕಡೆ ನೋಡಿದೀನಿ, ಕೇಳಿದೀನಿ. ಇವನ್ ನಾನು ಕೂಡ ಇವಾಗ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಜಸ್ಟ್ ಕೂತ್ಕೊಂಡು ನಾವು ಹೋಪ್ನೋ ಅವರನ್ನ ನೆನೆಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಹೇಳ್ತಾ ಹೋದ್ರೆ, ಮನಸ್ಸಲ್ಲೇ ಹೇಳ್ಕೊಂಡ್ರೆ ಅಥವಾ ಬಾಯಲ್ಲಿ ಹೇಳ್ತಾ ಹೋದ್ರೆ, ಯು ಕ್ಯಾನ್ ಸಿ ಚೇಂಜಸ್ 2-3 ಡೇಸ್ ಅಲ್ಲಿ, ಅಥವಾ ಕೆಲವು ಸರಿ ಇಮಿಡಿಯೇಟ್ ಆಗಿ ಆ ರಿಲೇಶನ್ಶಿಪ್ ಸರಿ ಹೋಗಿರುತ್ತೆ. ಮಿರಾಕಲ್ ಆಗಿ ಅವರೇ ವಾಪಸ್ ಬಂದು ಓಕೆ ಆಗಿದೆ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ಮ್ಯಾಜಿಕಲಿ ಎಲ್ಲ ಸರಿ ಹೋಗಿರುತ್ತೆ. ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಮ್ಮ ಬಾಡಿನಲ್ಲಿ ಯಾವುದೇ ಒಂದು ಪೇನ್ ಇರ್ಬೋದು, ಡಿಸೀಸ್ ಇರ್ಬೋದು, ಓಕೆ, ಅಥವಾ ಒಂದು ಹಳೆಯಾದಂಥ ನೋವಿರ್ಬೋದು, ಓಕೆ, ವಾಟ್ ಎವರ್ ಇಟ್ ಈಸ್. ಜೊತೆಗೆ ಮೆಂಟಲ್ ಲೆವೆಲ್ ಅಲ್ಲಿ ಇಮೋಷನಲಿ ಏನಾದರೂ ಬೇಜಾರು, ಗಿಲ್ಟ್, ದುಃಖ ಏನೇ ಕಾಡ್ತಿದ್ರು ಕೂಡ ಅದು ಕ್ಲಿಯರ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗುತ್ತೆ. ಈವನ್ ಪ್ಲೇಸ್ ಮೇಲೆ ಮಾಡ್ಬೋದು. ಓಕೆ, ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ಹೋಪ್ನೋ ಬಗ್ಗೆ ತುಂಬಾ ನಿಮಗೆ ವಿಡಿಯೋಸ್ ಎಲ್ಲ ಸಿಗುತ್ತೆ, ರಿಸರ್ಚ್ ಮಾಡ್ಬೋದು ನೀವು ಕೂಡ. ಒಂದು ಜಾಗದ ಬಗ್ಗೆ ಈ ಡಾಕ್ಟರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಒಂದು ಜಾಗದಲ್ಲಿ ಕೂಡ ಎನರ್ಜಿ ಇರುತ್ತೆ. ಸೊ ಅಲ್ಲಿ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗ್ಬೇಕಂತ ಹೇಳಿದ್ರೆ ಅಲ್ಲೂ ಕೂಡ ಕೂತ್ಕೊಂಡು, ಲೆಟ್ಸ್ ಇವಾಗ ಈ ಚೇರ್, ಯಾರೋ ನೆಗೆಟಿವ್ ಪರ್ಸನ್ ಬಂದು ಈ ಚೇರ್ ಮೇಲೆ ಕೂತ್ಕೊಂಡು ಹೋಗಿದ್ದಾರೆ ಅಂದ್ರೆ ಈ ಚೇರ್ ಕೂಡ ಏನಾಗಿರುತ್ತೆ, ನೆಗೆಟಿವ್ ಎಫೆಕ್ಟ್ ಬಂದಿರುತ್ತೆ. ಸೊ ಫಸ್ಟ್ ಇಲ್ಲಿ ಈ ಚೇರ್ನ ನೆನೆಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಒಂದಷ್ಟು ಸರಿ ಹೇಳಿದಾಗ ಈ ಒಂದು ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗಿ ದೆನ್ ಈ ಚೇರ್ ಕೂತ್ಕೊಳ್ಳೋಕೆ ಲಾಯಕ್ ಆಗಿರುತ್ತೆ. ಸೊ ದಟ್ ನಮ್ಮ ಎನರ್ಜಿ ಏನು ಎಫೆಕ್ಟ್ ಆಗೋದಿಲ್ಲ. ದಟ್ ಈಸ್ ವಾಟ್ ಈ ಡಾಕ್ಟರ್ ಹೇಳಿದಂಥದ್ದು. ಓಕೆ, ಸೊ ಜಾಗಕ್ಕೆ ಮಾಡ್ಬೋದು, ಥಿಂಗ್ಸ್ಗೆ ಮಾಡ್ಬೋದು, ಪರ್ಸನ್ಗೆ ಮಾಡ್ಬೋದು, ನಮಗ್ ನಾವು ಮಾಡ್ಕೋಬೋದು, ರೈಟ್. ಯಾರಿಗಾದ್ರೂ ಹೀಲ್ ಮಾಡ್ಬೇಕಂದ್ರೆ ಇಲ್ಲೇ ಕೂತ್ಕೊಂಡು ನಾವು ಎಲ್ಲೋ ಕೂತಿರೋಂಥವ್ರು, ಯಾರೋ ಫ್ರೆಂಡ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಅವ್ರನ್ನ ನೆನೆಸ್ಕೊಂಡು ನಾವು ಈ ಥೆರಪಿ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಸಿ ದಟ್ ಚೇಂಜಸ್, ಅವರಲ್ಲಿ ಹೀಲ್ ಆಗ್ತಾ ಬರುತ್ತೆ. ಓಕೆ, ನಿಜಾನ ಇದು ಆಗುತ್ತಾ ಅಂತ ಯಾರಿಗಾದ್ರೂ ಡೌಟ್ ಬಂದ್ರೆ ನಾನು ಹೇಳಿದ್ನೆಲ್ಲ ರಿಸರ್ಚ್ ಎಲ್ಲ ಮಾಡಿ ನೋಡ್ಬೋದು. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ಯು ಶುಡ್ ಬಿಲೀವ್. ಏನೇ ಒಂದು ಇದ್ರೂ ಕೂಡ ಬಿಲೀವ್ ಮಾಡಿದಾಗ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ವರ್ಕ್ ಆಗುತ್ತೆ. ವರ್ಕ್ ಆಗಲ್ಲ ಅನ್ಕೊಂಡ್ರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಬಟ್ ಎನಿವೆ ನಾವು ಪ್ರಯತ್ನ ಮಾಡಿ ನೋಡೋಣ ಇವಾಗ ಹೇಗೆ ನಿಮ್ಗೆ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಥೆರಪಿ ಮಾಡ್ಬೇಕಾದ್ರೆ ನಾವು ಓಕೆ ಕಣ್ಮುಚ್ಕೊಂಡು ಮಾಡ್ತೀವಿ. ನಾನು ಏನ್ ಹೇಳ್ತೀನೋ ನೀವು ರಿಪೀಟ್ ಮಾಡ್ತಾ ಹೋಗ್ತೀರಾ. ಓಕೆ, ಮನ್ಸಲ್ಲಲ್ವಾ, ಬಾಯಲ್ಲಿ ಹೇಳ್ತೀರಾ. ನಿಮ್ಮ ಪಕ್ಕದಲ್ಲಿ ಯಾರಿದ್ರು ಪರವಾಗಿಲ್ಲ, ನೀವು ಹೇಳ್ತಾ ಹೋಗ್ತೀರಾ. ಪ್ರತಿಯೊಬ್ರು ಹೇಳ್ತೀರಾ, ಹಸ್ಬೆಂಡ್ ವೈಫ್ ಇದ್ರೆ ಇಬ್ರು ಹೇಳ್ತಾ ಹೋಗ್ತೀರಾ. ಓಕೆ, ನಿಮ್ಗೆ ಏನೇ ಒಂದು ಇಮೋಷನ್ಸ್ ಬಂದ್ರೆ, ಈ ಒಂದು ಪ್ರೋಸೆಸ್ ಮಾಡ್ಬೇಕಾದ್ರೆ ನಿಮ್ಗೆ
ನಿಮ್ಮ ಇಮೋಷನ್ಸ್ ಭಾವನೆಗಳು ಹೊರಗಡೆ ಬರ್ಬೋದು. ಅಂದ್ರೆ ಎಷ್ಟೋ ಸರಿ ಈ ಪ್ರೋಸೆಸ್ ಮಾಡ್ಬೇಕಾದ್ರೆ ದುಃಖ ಆಚೆ ಬರುತ್ತೆ, ಅಳು ಬರುತ್ತೆ, ಅಥವಾ ಮನಸ್ಸು ಹಗುರ ಆಗ್ಲಿಕ್ಕೆ ಏನೇನೆಲ್ಲ ಉಸಿರಾಟ ಜೋರಾಗ್ಬೋದು, ವಾಟ್ ಎವರ್ ಇಟ್ ಈಸ್, ಏನಾದ್ರೂ ತಲೆ ಕೆಡಿಸ್ಕೋಬೇಡಿ. ಯಾಕಂತ ಹೇಳಿದ್ರೆ ಇದೊಂದ್ಸರಿ ಪ್ರೋಸೆಸ್ ಶುರು ಮಾಡಿದ್ಮೇಲಿಂದ ಕೊನೆವರೆಗೂ ಕಂಪ್ಲೀಟ್ ಮುಗಿಸ್ಬೇಕು. ಆ ತರ ಇದು ಇಟ್ಸ್ ಲೈಕ್ ಇನ್ನರ್ ಆಪರೇಷನ್ ತರ. ಓಕೆ, ನಮ್ಮ ಒಳಗಡೆನ ಒಂದು ನೆಗೆಟಿವ್ ಕ್ಲೆನ್ಸ್ ಮಾಡಕ್ಕೆ, ಕ್ಲಿಯರ್ ಮಾಡ್ಲಿಕ್ಕೆ ನಾವು ಮಾಡೋಂಥದ್ದು ಇದು. ಅರ್ಥ ಆಗ್ತಾ ಇದೆಯಾ? ಸೊ ಒಂದ್ಸರಿ ಶುರು ಮಾಡಿದ್ಮೇಲಿಂದ ಎಂಡ್ ಆಗೋವರೆಗೂ ಯಾರು ದಯವಿಟ್ಟು ಅಲಗಾಡಬೇಡಿ. ಪ್ಲಸ್ ಎದ್ದೇಳೋದು ಅಥವಾ ಹೋಗೋದು, ಯು ವಾಟ್ ಎವರ್ ಗೋಸ್ ಥ್ರೂ, ಏನೇ ಆದ್ರೂ ಕೂಡ ಜಸ್ಟ್ ಫೀಲ್ ಮಾಡ್ತಾ ಇರಿ. ಏನೇ ಆಗ್ಲಿ ಬಾಡಿಗೆ ತಲೆ ಕೆಡಿಸ್ಕೋಬೇಡಿ. ಅಳು ಬರುತ್ತಾ ತಡಿಯಕ್ ಹೋಗ್ಬೇಡಿ, ಎಕ್ಸ್ಪೆಷಲಿ ಮೆನ್, ಜೆಂಟ್ಸ್. ಓಕೆ, ಇಮೋಷನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಗ್ತಾ ಇದೆಯಾ? ವಾಟ್ ಎವರ್ ಫೀಲ್ಸ್, ಲೆಟ್ ಇಟ್ ಹ್ಯಾಪನ್. ಏನಾಗುತ್ತೋ ಆಗ್ಲಿ. ಓಕೆ, ಲೆಟ್ ಅಸ್ ಡೂ ದಿಸ್. ಈ ಒಂದು ಪ್ರೋಸೆಸ್ ಮಾಡೋಣ. ಸೊ ನಾನು ಏನೇನು ಹೇಳ್ತೀನೋ ಆ ಥರ ನೀವು ಫಾಲೋ ಮಾಡ್ತಾ ಹೋಗ್ಬೇಕು, ಹೇಳ್ತಾ ಹೋಗ್ಬೇಕು. ನಾನು ಯಾರನ್ನು ಹೇಳ್ತೀನೋ ಅವ್ರನ್ನ ನೆನೆಸ್ಕೊಳ್ತಾ ಹೋಗ್ಬೇಕು. ಸೊ ಅಟ್ ದ ಎಂಡ್ ವಿಲ್ ಸಿ ದ ಚೇಂಜಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಡನ್? ಓಕೆ, ಬೆನಿಫಿಟ್ಸ್ ಆಸ್ ಐ ಸೆಡ್, ಯಾವುದೇ ತರಹದ ಒಂದು ಹೀಲಿಂಗ್, ಪ್ರತಿಯೊಂದು ಹೀಲ್ ಆಗುತ್ತೆ. ಯಾವುದೇ ಬಾಡಿನಲ್ಲಿ ಇಲ್ನೆಸ್ ಇರ್ಬೋದು, ಡಿಸೀಸ್ ಇರ್ಬೋದು, ಕ್ಲಿಯರ್ ಆಗ್ಲಿಕ್ಕೆ. ರೈಟ್, ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಮಾಡೋದ್ರಿಂದ ಯು ಕ್ಯಾನ್ ಸಿ ದ ಚೇಂಜಸ್. ಪ್ರತಿದಿನ ಮಾಡುತ್ತಾ ಬಂದ್ರೆ ಯಾವುದೇ ಒಂದು ಇಲ್ನೆಸ್, ಡಿಸೀಸ್ ಇದ್ರೆ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಯಾವುದೇ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದ್ರೆ, ರೈಟ್, ಯಾರೋ ನಮ್ಗೆ ಚೀಟ್ ಮಾಡ್ಬಿಟ್ಟಿದ್ರು, ಮೋಸ ಮಾಡ್ಬಿಟ್ಟಿದ್ರು, ಯಾರ ಕಡೆ ನಾನು ದುಡ್ಡು ಬರ್ಬೇಕಿರ್ಬೋದು, ರೈಟ್, ಯಾರ್ದೋ ಸಾಲ ನಮ್ಗೆ ವಾಪಸ್ ಬರ್ಬೇಕಿರ್ಬೋದು, ಏನೇ ಇರ್ಬೋದು. ಓಕೆ, ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಅದನ್ನ ಇದರಿಂದ ಕ್ಲಿಯರ್ ಮಾಡ್ಕೋಬೋದಂತೆ. ಸೊ ಎನಿ ಅದರ್ ಪರ್ಸನ್ಗೆ ಹೀಲ್ ಮಾಡಬೇಕು ಅಥವಾ ಕ್ಯೂರ್ ಮಾಡಬೇಕು, ಕೂತಿರೋ ಜಾಗದಿಂದ ನಾವು ಹೀಲ್ ಮಾಡ್ತಾ ಹೋಗ್ಬೋದು. ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಗಿಲ್ಟ್, ಯಾವುದೋ ಒಂದು ನಮ್ಮಲ್ಲೇ ಅಳುಕು ಕಾಡ್ತಾ ಇರುತ್ತೆ, ಅಥವಾ ಭಯ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇರುತ್ತೆ, ಕೀಳಿರಿಮೆ ಕಾಡ್ತಾ ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಹಳೆ ಒಂದು ಓಲ್ಡ್ ಮೆಮರೀಸ್ ಇರುತ್ತೆ, ಬೇಡದಿರೋದು ಕೂತಿರುತ್ತೆ, ಪೇಯ್ನ್, ಹರ್ಟ್ ಕೂತಿರುತ್ತೆ, ಯಾರೋ ಒಂದು ಹರ್ಟ್ ಮಾಡಿರ್ತಾರೆ, ಅದು ಕುತ್ಕೊಂಡ್ಬಿಟ್ಟಿರುತ್ತೆ ಚಿಕ್ಕವರಿಂದ, ಅಥವಾ ಡೀಪಾಗಿ ಹೋಗಿ ಕುತ್ಕೊಂಡಿರುತ್ತೆ, ಅದನ್ನ ಕ್ಲಿಯರ್ ಮಾಡ್ಬೋದು. ಸೊ ಅದರ್ ಪರ್ಸನ್ಸ್ ವಿಲ್ ಬಿಕಮ್ ಆಲ್ ರೈಟ್ ವಿತ್ ಯು. ಸೊ ಬೇರೆಯವ್ರು ನಿಮ್ ಜೊತೆ ಸರಿ ಹೋಗ್ತಾರೆ. ಏನು ಮಾತುಕತೆ ಇರೋದಿಲ್ಲ ಅಥವಾ ಏನು ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ತೋ ಅದು ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ನಾನು ಒಂದಿಂದಲೇ ಮ್ಯಾಜಿಕ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಒಂದಿಂದಲೇ ಕೆಲವ್ರಿಗೆ ಆಗ್ಬೋದು, ಕೆಲವ್ರಿಗೆ ಇಟ್ ಟೇಕ್ಸ್ ಫ್ಯೂ ಡೇಸ್. ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. 108 ಸರಿ ಮಾಡ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ನಾನು ಈ ತರ ಇವತ್ತು ಪ್ರೋಸೆಸ್ ಬೇರೆ ತರ ಮಾಡಿಸ್ತೀನಿ. ಓಕೆ, ಸೊ 108 ಸರಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು, ಬಟ್ ದಿನಕ್ಕೆ ಒಂದ್ಸರಿ ಮಾಡಿದ್ರೆ ಒಳ್ಳೇದು. ಏನ್ ಬೇಕು ಅದನ್ನ ನೆನೆಸ್ಕೊಂಡು, ಅದನ್ನ ಫೀಲ್ ಮಾಡ್ಕೊಂಡು, ಲೆಟ್ಸ್ ಜಾಗ ಇರ್ಬೋದು, ಪರ್ಸನ್ ಇರ್ಬೋದು, ಒಂದು ಪೇನ್ ಇರ್ಬೋದು, ನಮ್ಮೆಲ್ಲ ಇರ್ಬೋದು, ನೆನೆಸ್ಕೊಂಡು ಅದನ್ನ ಜ್ಞಾಪಿಸ್ಕೊಂಡು ಅದ್ರ ಹೆಸರು ಹೇಳ್ಕೊಂಡು, ಸೊ ಯು ಕ್ಯಾನ್ ಡೂ ದಿಸ್ ಪ್ರೋಸೆಸ್. ಕ್ಲಿಯರ್? ಸೊ ಅಟ್ ದ ಎಂಡ್ ಆಫ್ ದ ಸೆಷನ್ ನೀವು ಎಷ್ಟು ಮಾತಾಡಕ್ಕಾಗುತ್ತೋ, ಶೇರ್ ಮಾಡೋಕ್ಕಾಗುತ್ತೋ ಗೊತ್ತಿರಲ್ಲ. ಯಾವ ಸ್ಟೇಟ್ ಅಲ್ಲಿ ಇರ್ತೀರಾ ನೀವು, ಯಾವ ಭಾವನೆಯಲ್ಲಿ ಇರ್ತೀರಾ ನನಗೂ ಗೊತ್ತಿಲ್ಲ. ಸೊ ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ನೀವು ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಕೇಳಂಗಿದ್ರೆ ಕೇಳ್ಬೋದು. ನನಗೆ ಏನಾದ್ರು ಡೌಟ್ಸ್ ಇದ್ರೆ, ಎನಿ ಡೌಟ್ಸ್ ಯು ಹ್ಯಾವ್? ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ವಿಜಯಲಕ್ಷ್ಮಿ ಅವರು ಅನ್ಮ್ಯೂಟ್ ಮಾಡಿದಿರಾ? ಹೇಳಿ. ಸರ್ ನಂಗೆ ಒಂದ್ ಸ್ವಲ್ಪ ಕನ್ನಡದಲ್ಲಿ ಹೇಳಿ. ನಾನು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಉದ್ದೇಶನೇ ಅದು, ಆದಷ್ಟು ನಾನು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಕೆಲವು ವರ್ಡ್ಗೆ ಎಕ್ಸಾಕ್ಟ್ ತುರ್ಜಿಮೆ ಮಾಡಕ್ ಆಗಲ್ಲ, ಕೆಲವು ಪದಗಳೇ. ಓಕೆ, ಆದಷ್ಟು ನಾನು ಮಾಡ್ತೀನಿ ಡೆಫಿನೆಟ್ಲಿ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್? ಆಲ್ ಕ್ಲಿಯರ್? ಓಪ್ನೋ ಥೆರಪಿ 4 ವರ್ಡ್ ನೆನ್ಪಿಟ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಓಕೆ, ಅದೆಂಗ್ ನಾನು ಸಾರಿ ಕೇಳಲಿ, ಅದೆಂಗ್ ನಾನು ಐ ಲವ್ ಯು ಹೇಳಲಿ, ಅದೆಂಗ್ ನಾನು ಥ್ಯಾಂಕ್ ಯು ಹೇಳಲಿ, ಅವ್ರು ಅಷ್ಟು ಮಾಡಿದ್ದಾರೆ ಇಷ್ಟು ಮಾಡಿದ್ದಾರೆ, ಬೇಡ. ನಾವು ಸರಿ ಹೋಗ್ಬೇಕಾಗಿರೋದು, ನಮ್ಗೆ ಒಳ್ಳೇದಾಗ್ಬೇಕಾಗಿರೋದು. ಸೊ ನಾವು ಎಸ್ ಇದನ್ನ ಮಾಡ್ಬೇಕಂದ್ರೆ, ಇದನ್ನ ನನಗೆ ಒಳ್ಳೇದಾಗತ್ತಂದ್ರೆ ಇದನ್ನ ನಾನು ಮಾಡ್ಬೇಕಂದ್ರೆ ಎಸ್ ಮಾಡೋಣ. ದಟ್ಸ್
ಅಲ್ಟಿಮೇಟ್ ಇರಬೇಕಾಗಿರೋಂಥದ್ದು. ಡನ್? ಆಲ್ ಆಫ್ ಯು ವಿತ್ ಮೀ ಎಲ್ಲರೂ? ಓಕೆ, ನೀವು ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತೀರಾ, ಮನಸ್ಪೂರ್ವಕವಾಗಿ ಮಾಡ್ತೀರಾ, ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ, ಇಟ್ಸ್ ಆಲ್ ಅಬೌಟ್ ನಿಮ್ಮ ಶ್ರದ್ಧೆ, ಭಕ್ತಿ, ಎಷ್ಟು ಮನಸ್ಸಿಂದ ನೀವು ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ ಅದು ನನಗೆ ಬೆನಿಫಿಟ್ ಕೊಡುತ್ತೆ, ನೀವೇನ್ ಮಾಡ್ತೀರಾ ಅದು ನಿಮಗೆ ಬೆನಿಫಿಟ್ ಕೊಡುತ್ತೆ, ಅಷ್ಟೇ. ವೆರಿ ಸಿಂಪಲ್. ಡನ್? ಇನ್ನು ಕೆಲವರೆಲ್ಲ ಇನ್ನ ಮೂವ್ ಮಾಡ್ತಾ ಇದ್ದೀರಾ, ಮೊಬೈಲ್ ಮೂವ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಮೂವ್ ಮಾಡ್ತಾ ಇದ್ದೀರಾ ಆ ಕಡೆ ಈ ಕಡೆ, ವರ್ಕ್ ಆಗೋದಿಲ್ಲ. ಸೊ ಬೀಟ್ ಒನ್ ಪ್ಲೇಸ್, ಒಂದ್ ಕಡೆ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ. ಓಕೆ, ಸೊ ಕಂಫರ್ಟಬಲ್ ಪೊಸಿಷನ್ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ. ಓಕೆ, ನನ್ನ ವಿಡಿಯೋ ನಾನು ಆಫ್ ಮಾಡ್ತೀನಿ, ಸೊ ದಟ್ ನೀವು ನನ್ನ ವಾಯ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ನಿಮ್ಮ ವಿಡಿಯೋ ನೀವು ಆನಲ್ಲೇ ಇಟ್ಕೊಳ್ಳಿ, ಸ್ವಲ್ಪ ಯಾವುದು ಡಿಸ್ಟರ್ಬೆನ್ಸ್ ಇರ್ಕೂಡ್ದು ಅಷ್ಟೇ, ಇನ್ನೇನಿಲ್ಲ. ಓಕೆ, ಕಣ್ಣು ಮುಚ್ಕೋಬೇಕು, ಎಂಡ್ ಆಗೋವರೆಗೂ ಕಣ್ಣು ಓಪನ್ ಮಾಡಂಗಿಲ್ಲ. ಸೊ ನಾನು ಏನು ಹೇಳ್ತೀನೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ, ಅದನ್ನ ನೀವು ರಿಪೀಟ್ ಮಾಡ್ತಾ ಹೋಗಿ, ಅಷ್ಟೇ, ಇನ್ನೇನಿಲ್ಲ. ಡನ್? ಆಲ್ ಸೆಟ್? ಸೊ ಆಲ್ರೆಡಿ 15 ಮಿನಿಟ್ಸ್ ಆಗ್ತಾ ಬಂತು, ನಾವು ಶುರು ಮಾಡಿ 15-20 ಮಿನಿಟ್ಸ್ ಆಗ್ತಾ ಬಂತು. ಮ್ಯಾಕ್ಸಿಮಮ್ ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡೋಣ. ಓಕೆ, ಐ ಡೋಂಟ್ ನೋ, 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು. ತಿಳಿಸಿ ಮ್ಯಾಕ್ಸಿಮಮ್ ಎಷ್ಟರೊಳಗಡೆ ಕಂಪ್ಲೀಟ್ ಮಾಡೋಕ್ಕಾಗತ್ತೆ. ಓಕೆ, ಹರೀಶ್, ನೋ ಸರ್, ಅರ್ಥಾಗಿಲ್ಲ. ಎನಿ ಡೌಟ್ಸ್? ನೋ ಡೌಟ್ ಹರೀಶ್? ನೋ ಡೌಟ್ಗೆ ನೋ ಸರ್ ಅಂತ ಹಾಕಿರ್ಬೋದು. ಓಕೆ, ನೋ ಪ್ರಾಬ್ಲಮ್. ಓಕೆ, ಫೀಲ್ ಲೈಟ್, ಹ್ಯಾಪಿ, ಇಮೋಷನಲಿ ಫ್ರೀ ಆಗ್ತೀರಾ, ದಟ್ಸ್ ಇಟ್. ಓಕೆ, ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ನಾನೊಂದ್ಸರಿ ಇವಾಗ ನಿಮಗೆ ಮ್ಯೂಸಿಕ್ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ನನ್ನ ವಾಯ್ಸು ಕೇಳಿಸ್ಬೇಕು ನಿಮಗೆ, ಪ್ಲಸ್ ಮ್ಯೂಸಿಕ್ಕು ಕೇಳಿಸ್ತಾ ಇರಬೇಕು. ಸೊ ನೀವು ಕರೆಕ್ಟ್ ಆಗಿದೆ, ಮ್ಯೂಸಿಕ್ಕು ಲೆವೆಲ್ ಕರೆಕ್ಟ್ ಆಗಿದೆ, ಸೌಂಡ್ ಕರೆಕ್ಟ್ ಆಗಿದೆ, ನನ್ನ ಮಾತು ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ಮ್ಯೂಸಿಕ್ ಕಡಿಮೆ ಮಾಡಬೇಕಾ, ಜಾಸ್ತಿ ಮಾಡಬೇಕಾ? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಮ್ಯೂಸಿಕ್ ಸ್ವಲ್ಪ ಸೌಂಡ್ ಕಡಿಮೆ ಮಾಡಬೇಕಾ? ಯಾಕಂದ್ರೆ ನಾನು ಹೇಳೋದು ಕೇಳಿಸಿಲ್ಲ ಅಂದ್ರೆ ಮತ್ತೆ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಓಕೆ, ಇವಾಗ ನನ್ನ ಮಾತು ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಆಡಿಬಲ್? ನನ್ನ ಮಾತು ಕೇಳಿಸ್ತಾ ಇದೆಯಾ ಜೋರಾಗಿ? ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ಓಕೆ, ಸೊ ಐ ಕ್ಲೋಸ್ ಮೈ ವಿಡಿಯೋ. ನನ್ನ ವಿಡಿಯೋ ಆಫ್ ಮಾಡ್ತೀನಿ. ಜಸ್ಟ್ ನನ್ನ ವಾಯ್ಸ್ ಮೇಲೆ ಫೋಕಸ್ ಮಾಡಿ, ನೀವು ಕಣ್ಣು ಮುಚ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಕಣ್ಣು ಮುಚ್ಕೊಳ್ಳಿ, ಹಾಗೆ ನಿಧಾನಕ್ಕೆ ದೀರ್ಘವಾಗಿ ಉಸಿರು ತಗೊಳ್ಳಿ. Breathe out. ಗಮನ ಪೂರ್ತಿ ನಿಮ್ಮ ಉಸಿರಾಟ, ನಿಮ್ಮ ದೇಹದ ಮೇಲೆ, ಬಾಡಿ ಪಾರ್ಟ್ಸ್ ಮೇಲೆ ನಿಮ್ಮ ಗಮನ ತಗೊಂಡ್ಬನ್ನಿ. Be relaxed yourself. Breathe in slowly. Breathe out slowly.
ಜೊತೆ ಹೇಳ್ತಾ ಹೋಗಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನನ್ನ ತಪ್ಪನ್ನ ಕ್ಷಮಿಸಿ, ಧನ್ಯವಾದಗಳು, ತುಂಬ ಪ್ರೀತಿಸ್ತೀನಿ. ನೀವು ಹೇಳಬೇಕು, ಬಾಯಿ ಹೇಳಬೇಕು, ನಿಮ್ಮ ಲಿಪ್ಸ್ ಮೂಮೆಂಟ್ ಕಾಣಿಸ್ಬೇಕು. Say I'm sorry. I'm sorry. Please forgive me. Thank you. I love you. I'm sorry. Please forgive me. Thank you. I love you. ನಿಮ್ಮ ಬಲಗೈನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ರೈಟ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್. ನಿಮ್ಮ ಬಲಗೈನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ತಾಯಿನ ನೆನಪಿಸ್ಕೊಳ್ಳಿ. ನಿಮ್ಮ ಕಣ್ಣ ಮುಂದೆ ಇಮ್ಯಾಜಿನ್ ಮಾಡಿ, ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಹೇಳಿ, ಅಮ್ಮ, ಐ ಆಮ್ ಸಾರಿ. ನಾನು ಎಷ್ಟೆಲ್ಲ ನಿಮಗೆ ನೋವು ಕೊಟ್ಟಿದ್ದೀನಿ, ಕಷ್ಟ ಕೊಟ್ಟಿದ್ದೀನಿ, ನಿಮ್ಮನ್ನು ಬೈಕೊಂಡಿದ್ದೀನಿ, ನಿಮ್ಮನ್ನು ಜಡ್ಜ್ ಮಾಡಿದ್ದೀನಿ. ಐ ಆಮ್ ಸಾರಿ ಅಮ್ಮ, ರಿಯಲಿ ಐ ಆಮ್ ಸಾರಿ. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಫರ್ಗಿವ್ ಮೀ. ನಾನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನೋ, ನಿಮ್ಮ ಜೊತೆ ಹೇಗೆಲ್ಲ ನಡ್ಕೊಂಡಿದ್ದೀನೋ ಅದಕ್ಕೆಲ್ಲ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ ಅಮ್ಮ, ಆ್ಯಂಡ್ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ನಾನು ಏನೇ ಮಾಡಿದ್ರು, ನಾನು ಹೇಗೆ ಇದ್ದರೂ ಕೂಡ ನನ್ನ ಜೊತೆ ಇದ್ದೀರಾ, ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಅಮ್ಮ. ಐ ಲವ್ ಯು ಅಮ್ಮ. ತುಂಬ ಇಷ್ಟಪಡ್ತೀನಿ, ತುಂಬ ಪ್ರೀತಿಸ್ತೀನಿ. ಐ ಲವ್ ಯು ಅಮ್ಮ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು ಅಮ್ಮ. ಐ ಲವ್ ಯು ಅಮ್ಮ. ಈಗ ಇಮ್ಯಾಜಿನ್ ಮಾಡಿ, ನಿಮ್ಮ ಅಮ್ಮ ನಿಮ್ಮ ಪ್ರೀತಿಯನ್ನು, ನಿಮ್ಮ ಲವ್ನ ಅವರು ಪಡ್ಕೊಳ್ತಾ ಇದ್ದಾರೆ, ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವ್ರನ್ನ ಹಗ್ ಮಾಡ್ತಾ ಇದ್ದೀರಾ, ತಪ್ಕೊಳ್ತಾ ಇದ್ದೀರಾ. ಅವರು ನಿಮ್ಮನ್ನ ಕ್ಷಮಿಸಿ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ ನಿಮಗೆ. ನೋಡಿ, ಇಮ್ಯಾಜಿನ್ ಮಾಡಿ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅವ್ರು ಇವಾಗ. ಹೇಗೆ ಅನ್ನಿಸ್ತಾ ಇದೆ ಅವ್ರಿಗೆ? ಮನಸ್ಸಿಂದ ಎಲ್ಲ ಹೇಳ್ಕೊಂಡ್ಮೇಲಿಂದ ಅವ್ರಿಗೆ ಎಷ್ಟು ಖುಷಿ ಅನಿಸ್ತಾ ಇದೆ, ಅಥವಾ ಅವ್ರಿಗೆ ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ನೋಡಿ ಕಣ್ಣಿಂದ ಇಮ್ಯಾಜಿನ್ ಮಾಡಿ. ಈಗ ನಿಮ್ಮ ಕಣ್ಮುಂದೆ ಇಮ್ಯಾಜಿನ್ ಮಾಡಿ, ನಿಮ್ಮ ಅಪ್ಪ, ನಿಮ್ಮ ಫಾದರ್, ನಿಮ್ಮ ತಂದೆನ ನೆನಪಿಸ್ಕೊಳ್ಳಿ. ಕಣ್ಮುಂದೆ ಇದ್ದಾರೆ ಅವರು. ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನ ನೋಡ್ತಾ, ಮನಸ್ಸಿಂದ ಫೀಲ್ ಮಾಡ್ತಾ ಹೇಳಿ, ಅಪ್ಪ, ಐ ಆಮ್ ಸಾರಿ ಅಪ್ಪ. ನಾನು ನಿಮ್ಮನ್ನು ಎಷ್ಟು ಜಡ್ಜ್ ಮಾಡಿದೆ, ತಪ್ಪು ಅಂತ ಎಷ್ಟು ವಿಚಾರ ಮಾಡ್ತಿದ್ದೆ. ಏನೇ ಹೇಳ್ಕೊಡಕ್ಕೆ ಬಂದಿದೆ, ನಿಮಗೆ ನನ್ನ ಕಡೆಯಿಂದ ಬೇಜಾರ ಕೊಟ್ಟಿದ್ದೀನಿ, ಎಲ್ಲ ಹರ್ಟ್ ಮಾಡಿದ್ದೀನಿ. ಐ ಆಮ್ ಸಾರಿ ಅಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ಲೀಸ್ ಫರ್ಗಿವ್ ಮೀ ಅಪ್ಪ. ನನ್ನ ತಪ್ಪುಗಳಿಗೆಲ್ಲ ನಿಮ್ಮ ಮಾತೇನು ಕೇಳಲಿಲ್ಲ, ಅಥವಾ ನೀವು ಹೇಳಿ ನಾನು ಫಾಲೋ ಮಾಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಿಮ್ಮ ಹತ್ರ ಸಾರಿನೂ ಯಾವಾಗಲೂ ಕೇಳಿರಲಿಲ್ಲ. ನಿಮ್ಮ ಹತ್ರ ಮಾತಾಡೋಕ್ಕೂ ನಾನು ಹೆದರ್ತಾ ಇದ್ದೆ.
ಮಾತಾಡೋಕ್ಕೂ ಹಿಂಜರಿತಾ ಇದ್ದೆ. ಇವತ್ತು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ, ಐ ಆಮ್ ಸಾರಿ ಅಪ್ಪ, ಪ್ಲೀಸ್ ಫರ್ಗಿವ್ ಮೀ, ನನ್ನ ತಪ್ಪುಗಳನ್ನ ಕ್ಷಮಿಸ್ಬಿಡಿ. ತುಂಬ ಥ್ಯಾಂಕ್ ಯು ಅಪ್ಪ, ತುಂಬ ಧನ್ಯವಾದಗಳು. ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಎಷ್ಟೆಲ್ಲ ಕೊಡಿಸಿದ್ದೀರಾ, ಎಷ್ಟೆಲ್ಲ ಫೈನಾನ್ಷಿಯಲಿ ನನಗೆ ಬೆಳೆಸಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ ಯು ಅಪ್ಪ. ಐ ಲವ್ ಯು. ನೀವು ಹೇಗೆ ಇರ್ಬೋದು, ಹೇಗೆ ಇರ್ಬೋದು, ಅದೇ ಥರ ನನ್ನ ಟ್ರೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಅಪ್ಪ, ಐ ಲವ್ ಯು. ನಾನು ತುಂಬ ಇಷ್ಟಪಡ್ತೀನಿ ನಿಮ್ಮನ್ನು. ಯಾವತ್ತೂ ಧೈರ್ಯವಾಗಿ ಹೇಳೋಕ್ಕಾಗಿಲ್ಲ, ಯಾವತ್ತೂ ಹೇಳೇ ಇರಲಿಲ್ಲ ನಿಮಗೆ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು. ಐ ಲವ್ ಯು ಅಪ್ಪ, ಐ ಲವ್ ಯು. ನಾನು ತುಂಬ ಇಷ್ಟಪಡ್ತೀನಿ ನಿಮ್ಮನ್ನು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಪ್ಪ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಐ ಲವ್ ಯು ಸೋ ಮಚ್ ಅಪ್ಪ. ಈಗ ಇಮ್ಯಾಜಿನ್ ಮಾಡಿ, ಅಪ್ಪ ಎಷ್ಟು ಖುಷಿಯಿಂದ ನಿಮ್ಮ ಸಂಪೂರ್ಣ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ, ಸಂಪೂರ್ಣ ಲವ್ನ ಅವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ನೀವು ಯಾವತ್ತೂ ಹಾಗೆ ಮಾಡಿರಲಿಲ್ಲ ಅಂದರೆ ಹಾಗೆ ಯುವರ್ ಡ್ಯಾಡ್, ಅವ್ರನ್ನ ತಪ್ಕೊಳ್ಳಿ, ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ. ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ, ಎಷ್ಟು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಯಾವತ್ತೂ ಹೇಳಿದ್ರೆ ಇವತ್ತು ಹೇಳಿದ್ರ ಅಂತ ಎಷ್ಟು ಪ್ರೀತಿ ಬರ್ತಾ ಇದೆ ಅವ್ರಿಗೆ. ಈಗ ರಿಮೆಂಬರ್ ಒನ್ ಪರ್ಸನ್, ಯಾರಾದರೂ ಒಬ್ಬ ವ್ಯಕ್ತಿನ ನೆನಪಿಸ್ಕೊಳ್ಳಿ. ಯಾರು ನಿಮಗೆ ತುಂಬ ಬೇಜಾರು ಮಾಡಿದಾರೋ, ತುಂಬ ದುಃಖ ಕೊಟ್ಟಿದ್ದಾರೋ, ತುಂಬ ನಿಮಗೆ ಮೋಸ ಮಾಡಿದಾರೋ, ಒಬ್ಬರಿಂದ ತುಂಬ ಬೇಜಾರಾಗಿದೆಯೋ ಅವ್ರನ್ನ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿ ಹೆಸರು ಹೇಳಿ, ಕಣ್ಮುಂದೆ ನೆನಪಿಸ್ಕೊಳ್ಳಿ. ಅವ್ರಿಗೆ ಹೇಳಿ, ಐ ಆಮ್ ಸಾರಿ, ತಪ್ಪಾಯಿತು, ನೀನು ಬಂದಿದ್ದು ನನ್ನ ಲೈಫಲ್ಲಿ ನನ್ನ ಒಂದು ಫ್ರೀಕ್ವೆನ್ಸಿಯಿಂದಾನೆ, ನೀನು ಬೇಕು ಅಂತ ಬರಲಿಲ್ಲ, ನನ್ನ ಥಾಟ್ಸ್, ನನ್ನ ಅಟ್ರಾಕ್ಷನಿಂದಾನೇ ನೀನು ಬಂದಿದ್ದು. ಪ್ಲೀಸ್ ಫರ್ಗಿವ್ ಮೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೊಂದು ಪಾಠ ಇದು ಜೀವನದಲ್ಲಿ, ನಾನು ಕಲೀಲಿಕ್ಕೆ ಒಂದು ದೊಡ್ಡ ಅನುಭವ ಇದು. ನಾನು ಹೇಗಿರಬೇಕು, ಹೇಗೆ ಚೇಂಜ್ ಆಗಬೇಕು ಅನ್ನೋದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೊಂಡೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವದಿಂದ ನಾನು ಇವತ್ತು ಬದಲಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಮನಸ್ಸಿಂದ ಎಲ್ಲ ತೆಗೆದಾಕ್ಬಿಡ್ತೀನಿ. ಆ ಒಂದು ಏನೇ ಬೇಜಾರು, ಏನೇ ದುಃಖ, ಏನೇ ಒಂದು ಫೀಲಿಂಗ್ ಇದೆ, ಆ ಕೋಪ, ಹರ್ಟು, ಪ್ರತಿಯೊಂದು ತೆಗೆದಾಕ್ಬಿಡ್ತೀನಿ ಮನಸ್ಸಿಂದ. ಇವತ್ತಿಂದ ಫ್ರೀ ಮಾಡಿಬಿಡ್ತೀನಿ ನಾನು. ಮರೆತುಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಆ ಅನುಭವ, ಕಹಿ ಅನುಭವನ ಮರೆತುಬಿಟ್ಟು ನಾನು ಇವತ್ತಿಗೆ ಕೊನೆ ಮಾಡಿ ಮುಂದಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅನುಭವಕ್ಕೆ, ನನ್ನ ಕಲಿಕೆಗೆ, ನನ್ನ ಈ ಪಾಠಕ್ಕೆ. ಐ ಲವ್ ಯು ಸೋ ಮಚ್. ಏನೇ ಆಗಿರ್ಬೋದು, ಬಟ್ ಸ್ಟಿಲ್ ಐ ಲವ್ ಯು ಸೋ ಮಚ್. ಐ ಆಮ್ ಸಾರಿ, ದಯವಿಟ್ಟು ಕ್ಷಮಿಸ್ಬಿಡಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಇವತ್ತಿಗೆ ನಾನು ಹೊಸ ಪರ್ಸನ್ ಅಂತ ಇದ್ದೀನಿ. ಆ ಮನಸ್ಸಿಂದ ಆ ಅನುಭವ, ಆ ಭಾವನೆ, ಟುಡೇ ಐ ಆಮ್ ಅ ನ್ಯೂ ಪರ್ಸನ್. ಇವತ್ತು ನಾನು ಹೊಸ ವ್ಯಕ್ತಿ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಲವ್ ಯು. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಎರಡೂ ಕೈನ ಹೃದಯದ ಮೇಲೆ ಇಟ್ಕೊಂಡು ನಿಮ್ಮ ಹೃದಯದ ಬಡಿತವನ್ನ ಫೀಲ್ ಮಾಡಿ ನೋಡಿ. ನಿಮ್ಮ ಹೃದಯ ಬಡಿತ ಎಷ್ಟು ಚೆನ್ನಾಗಿ
ನಿಮ್ಮ ಮನಸ್ಸು ಎಷ್ಟು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಯೋಚನೆ ಮಾಡ್ತಾ ಇದೆ. ನಿಮ್ಮ ಒಳಗಿನ ಅಂಗಾಂಗಗಳು ಎಷ್ಟು ನಿಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಹೇಳಿ ನಿಮ್ಮ ಬಾಡಿಗೆ, ಹೇ ಬಾಡಿ, ಹೇ ದೇಹ, ನಾನು ಯಾವತ್ತೂ ನಿಮ್ಮ ಬಗ್ಗೆ ಕಾಳಜಿ ಗಮನಿಸಲೇ ಇಲ್ಲ. ನಿಮ್ಮ ಬಗ್ಗೆ ನಾನು ತುಂಬ ಅಸಡ್ಡೆ ಮಾಡಿದ್ದೆ. ಐ ಆಮ್ ಸಾರಿ. ನನ್ನ ಕ್ಷಮಿಸ್ಬಿಡು. ಕೇರ್ ಮಾಡಲಿಲ್ಲ. ಬಟ್ ಸ್ಟಿಲ್ ನಿನ್ನ ಜೊತೆ ಇದ್ದೆ, ಸಪೋರ್ಟ್ ಮಾಡ್ತಾ ಇದ್ದೆ. ಪ್ಲೀಸ್ ಫರ್ಗಿವ್ ಮೀ. ಎಲ್ಲ ಟೈಮಲ್ಲೂ ಹೇ ಬಾಡಿ, ಹೇ ದೇಹ, ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇದೆಯಾ. ಆ್ಯಂಡ್ ಐ ಲವ್ ಯು ಸೋ ಮಚ್. ಇವತ್ತಿನ ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಕಾಳಜಿ ವಹಿಸ್ತೀನಿ, ತುಂಬ ಗಮನ ಇಟ್ಕೊಂಡು ನನ್ನ ಆರೈಕೆ ಮಾಡ್ತೀನಿ. ಥ್ಯಾಂಕ್ ಯು ದೇಹ. ಪ್ರತಿಯೊಂದು ಬಾಡಿ ಪಾರ್ಟ್ಸ್ನ ಕೂಡ ಫೀಲ್ ಮಾಡ್ಕೊಳ್ತಾ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಮೈ ಬಾಡಿ. ಐ ಲವ್ ಯು ಸೋ ಮಚ್. ತುಂಬ ಇಷ್ಟಪಡ್ತೀನಿ. ಸೊ ಟೇಕ್ ಯುವರ್ ನೇಮ್. ಈಗ ನಿಮ್ಮನ್ನು ನೀವು ನೆನಪಿಸ್ಕೊಳ್ಳಿ. ನಿಮ್ಮ ಕಣ್ಮುಂದೆ ನಿಮ್ಮ ಹೆಸರು ತಗೊಳ್ಳಿ ನಿಮ್ಮ ಬಾಯಲ್ಲಿ. ಈಗ ಅಂದರೆ ಹೇ ಗೋಪಿ, ನನ್ನ ಹೆಸರು ಹೇಳ್ತಾ ಇರ್ತಾರ ನೀವು ಹೇ ಮಲ್ಲಿಕಾರ್ಜುನ್ ಅಂತ ಹೇಳಿ ನಿಮ್ಮ ಹೆಸರು ತಗೊಳ್ಳಿ. ನಿಮ್ಮ ಕಣ್ಮುಂದೆ ಇಮ್ಯಾಜಿನ್ ಮಾಡಿ. ನಿಮ್ಮ ಬಾಡಿ ಎಲ್ಲ ನೀವು ಇವಾಗ ನಿಮ್ಮ ಸೋಲ್, ನಿಮ್ಮ ಆತ್ಮ ನಿಮ್ಮನ್ನು ನೀವು ಮಾತಾಡಿಸ್ತಾ ಇದ್ದೀರಾ. ನಿಮ್ಮ ಆತ್ಮನ ಮಾತಾಡಿಸ್ತಾ ಇದ್ದೀರಾ. ಹೇ ಗೋಪಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಐ ಆಮ್ ಸಾರಿ. ನಾನು ನಿನ್ನ ತುಂಬ ಎಷ್ಟು ಜಡ್ಜ್ ಮಾಡಿಬಿಟ್ಟಿದ್ದೆ, ಎಷ್ಟು ನಿಮ್ಮನ್ನ ಕಡೆಗಣಿಸ್ಬಿಟ್ಟಿದ್ದೆ. ನಿನ್ನ ಕೈಯಲ್ಲಿ ಆಗಲ್ಲ, ತೀರಾ ಕಡಿಮೆ ಲೆವೆಲ್ ವ್ಯಕ್ತಿ ಅಂತ ಹೇಳಿ ಎಷ್ಟು ನಿಮ್ಮನ್ನ ಕಡೆಗಣಿಸ್ಬಿಟ್ಟಿದ್ದೆ. ನಿಮ್ಮ ನಾಲಾಯಕ ಅಂತ ಏನು ಆಗಲ್ಲ ಅಂತ ಎಷ್ಟು ಸಾರಿ ಬೈದಿದ್ದೇನೆ. ಪ್ಲೀಸ್ ಐ ಆಮ್ ಸಾರಿ. ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ಪ್ಲೀಸ್ ಫರ್ಗಿವ್ ಮೀ. ನಂಗೆ ಗೊತ್ತು ನಿನ್ನಲ್ಲಿ ಎಷ್ಟೆಲ್ಲ ಸಾಧನೆ ಮಾಡುವಂಥ ಸಾಮರ್ಥ್ಯ ಇದೆ, ಬಟ್ ನಾನು ನಿನ್ನನ್ನು ಯಾವತ್ತೂ ಆ ರೀತಿ ನೋಡಲೇ ಇಲ್ಲ. ತುಂಬ ಜಡ್ಜ್ ಮಾಡಿಬಿಟ್ಟಿದ್ದೀನಿ. ತುಂಬ ನಿನ್ನ ಬಗ್ಗೆ ತುಂಬ ಕೀಳರಿಮೆ ಯೋಚನೆ ಮಾಡಿಬಿಟ್ಟಿದ್ದೀನಿ. ಅಂದರೂ ಕೂಡ ನಿನ್ನ ಜೊತೆ ಇದ್ದೆ. ಥ್ಯಾಂಕ್ ಯು ಗೋಪಿ. ಏನೇ ಆದರೂ ಕೂಡ ನಿನ್ನ ಜೊತೆ ಸಪೋರ್ಟ್ ಮಾಡಿದೀಯಾ. ಇವತ್ತು ನಾನು ನಿನ್ನನ್ನು ಸಪೋರ್ಟ್ ಮಾಡ್ತೀನಿ. ಇಬ್ರು ಒಂದಾಗ್ತೀವಿ, ಕನೆಕ್ಟ್ ಆಗ್ತೀವಿ, ಇಬ್ರಿಗೊಬ್ರು ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ, ನನಗೆ ನಂಬಿಕೆ ಇದೆ, ಖಂಡಿತ ನನಗೆ ನಂಬಿಕೆ ಇದೆ. ನಾನು ಏನು ಮಾಡಬೇಕು, ಏನು ಬೆಳಿಬೇಕು ಅದಕ್ಕೆ ನೀನು ನನಗೆ ಸಪೋರ್ಟ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು, ಹಾಗೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಇವತ್ತಿಂದ. ಥ್ಯಾಂಕ್ ಯು ಗೋಪಿ. ಐ ಲವ್ ಯು ಸೋ ಮಚ್ ಗೋಪಿ. ತುಂಬ ಪ್ರೀತಿಸ್ತೀನಿ ನಿನ್ನ. ಸಾರಿ, ನನಗೆ ಕ್ಷಮಿಸ್ಬಿಡು. ಇದುವರೆಗೂ ನಾನು ನಿನ್ನನ್ನು ಆ ರೀತಿ ನೋಡಿರಲಿಲ್ಲ. ನಾನು ನಿನ್ನ ಪ್ರೀತಿಸೇ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಎಲ್ಲರಿಗಿನ್ನ ಇಂಪಾರ್ಟೆಂಟ್ ನೀನೇನು ನನಗೆ. ಅದೇ ನೀನೇ ನಾನು. ಐ ಆಮ್ ಸಾರಿ ಗೋಪಿ. Please forgive me, Gopi. Thank you so much. I love you so much, Gopi. For being with me, ನನ್ನ ಜೊತೆ ಇರೋದಕ್ಕೆ. Thank you so much. I love you so much. I love you, Gopi. I love you. ಹಾಗೆ 2 seconds ಹಾಗೆ ಹೇಳ್ತಾ ಹೋಗಿ. I'm sorry. Please forgive me. Thank you. I love you. ನಿಮ್ಮ ಎರಡೂ ಕೈಗಳನ್ನ ಆಪೋಸಿಟ್ ಶೋಲ್ಡರ್ಸ್ನ ಹಿಡ್ಕೊಳ್ಳಿ.
ಬಲಗೈ ಎಡಗಡೆ ಶೋಲ್ಡರ್ಸ್, ಎಡಗೈ ಬಲಗಡೆ ಶೋಲ್ಡರ್ಸ್ನ ಹಿಡ್ಕೊಂಡು ನಿಮಗೆ ನೀವು ಹಗ್ ಮಾಡ್ಕೊಳ್ಳಿ, ನಿಮಗೆ ನೀವು ತಪ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಯು ಆರ್ ಒನ್. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಾ ಹೇಳ್ಕೊಳ್ಳಿ. ಐ ಲವ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್. ನನಗೆ ಅರ್ಥ ಆಗ್ತಾ ಇದೆ, ನನಗೆ ನೀನು ಇಂಪಾರ್ಟೆಂಟ್. ನಿನ್ನನ್ನು ನಾನು ಆರೈಕೆ ಮಾಡಬೇಕು, ನಿನ್ನ ನಾನು ಪ್ರೀತಿ ಮಾಡಬೇಕು, ನಿನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ನೀನಿದ್ರೆ ನಾನು ಇರ್ತೀನಿ. ಐ ಲವ್ ಯು ಗೋಪಿ, ಐ ಲವ್ ಯು. ಫೀಲ್ ಮಾಡಿ, ನಿಮ್ಮನ್ನು ನೀವು ಫೀಲ್ ಮಾಡ್ಕೊಳ್ಳಿ. ಹಾಗೆ ನೆನಪಿಸ್ಕೊಳ್ಳಿ. ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಯಾವುದೋ ಒಂದು ಸನ್ನಿವೇಶ ಆಗಿರ್ಬೋದು, ಯಾವುದೇ ಒಂದು ಕಾಯಿಲೆ ಇರ್ಬೋದು, ಅಥವಾ ಪೇಯ್ನ್ ಇರ್ಬೋದು, ಅದನ್ನು ನೆನಪಿಸ್ಕೊಂಡು ಹೇಳ್ತಾ ಹೋಗಿ, ನೆನಪಿಸ್ಕೊಂಡು ಕಣ್ಣಿಂದ ನೆನಪಿಸ್ಕೊಂಡು ಹೇಳ್ತಾ ಹೋಗಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸ್ಬಿಡಿ, ಥ್ಯಾಂಕ್ ಯು, ಧನ್ಯವಾದಗಳು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, I love you. I'm sorry. Please forgive me. Thank you. I love you. I'm sorry. Please forgive me. Thank you. I love you. ಹಾಗೆ ಈಗ ರಿಲ್ಯಾಕ್ಸ್ ಆಗಿ ಭಾವನೆಗಳಿದ್ರು ತಡಿಬೇಡಿ, ಅದನ್ನು ಲೆಟ್ ಇಟ್ ಕಮ್ ಔಟ್, ಆಚೆ ಬಂದಿಡಿ, ತಡಿಯಕ್ಕೆ ಹೋಗ್ಬಿಡಿ. ಏನೇ ಆಲೋಚನೆಗಳು ಬರಲಿ, ಏನೇ ಭಾವನೆಗಳು ಬರಲಿ, ಅದಕ್ಕೆಲ್ಲ ನಿಮ್ಮ ಮನಸ್ಸಿಂದ, ನಿಮ್ಮ ದೇಹದಿಂದ ಎಲ್ಲ ಆಚೆ ಹೋಗುತ್ತೆ. ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ ಫಿಂಗರ್ಸ್ ಓಪನ್ ಮಾಡಿ ಇಟ್ಕೊಂಡು ಯೂನಿವರ್ಸಲ್ ಎನರ್ಜಿ, ಆ ಗಾಡ್ಗೆ, ದೇವರಿಗೆ ಹೇಳಿ, ಐ ಆಮ್ ಸಾರಿ, ಬೇರೆ ನಾನು ಎಷ್ಟು ಸರಿ ಬೈಕೊಂಡಿದ್ದೀನಿ, ಜಡ್ಜ್ ಮಾಡಿದ್ದೀನಿ, ನಿಮ್ಗೆ ಕಷ್ಟ ಕೊಟ್ಟಿದ್ಯಾ ಅಂತ ಎಷ್ಟೋ ಸರಿ ನಿಮಗೆ ಕಂಪ್ಲೇಂಟ್ ಮಾಡಿದ್ದೀನಿ, ನಾನು ಯಾಕೆ ಕೊಟ್ಟೆ ಈ ಥರ, ಯಾಕೆ ಈ ಥರ ಮನಸ್ಸೆ ಕೊಡ್ತಾ ಇದೆ ಅಂತ ಎಷ್ಟೋ ಸರಿ ಜಗಳಾಡಿದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ದಯವಿಟ್ಟು ಕ್ಷಮಿಸ್ತೀನಿ. ಥ್ಯಾಂಕ್ ಯು ದೇವರೇ, ಏನೆಲ್ಲ ಮಾಡಿದ್ಯಾ, ಏನೆಲ್ಲ ಕೊಟ್ಟಿದ್ಯಾ, ಎಲ್ಲದಕ್ಕೂ ಥ್ಯಾಂಕ್ ಯು. ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು. ಎರಡೂ ಕೈಗಳನ್ನ ಜೋಡಿಸಿ, ಎರಡೂ ಕೈಗಳನ್ನ ಪರಸ್ಪರವಾಗಿ ಉಜ್ಜಿ ರಬ್ ಮಾಡ್ತಾ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣು ಮತ್ತೆ ಮುಖಕ್ಕೆ ಶಾಖ ಕೊಟ್ಕೊಳ್ತಾ ಸ್ಲೋಲಿ, ಜೆಂಟ್ಲಿ, ನಿಧಾನಕ್ಕೆ ನಿಮ್ಗೆ ಯಾವಾಗ ಅನ್ಸುತ್ತೆ ಅವಾಗ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ. ನೀರು ಕುಡಿಬೇಕನ್ಸಲ್ಲ, ನೀರು ಕುಡೀರಿ, ರಿಲ್ಯಾಕ್ಸ್ ಆಗಿ.
ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ನಿಮ್ಮ ಅನುಭವ? ಯಾರಿಗಾದ್ರೂ ಶೇರ್ ಮಾಡಬೇಕು ಅನಿಸ್ತಾ ಇದೆ ಅಂದರೆ ಹೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಆರೆಲ್ಸ್ ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಶೇರ್ ಮಾಡಲೇಬೇಕು ಅಂತೇನಿಲ್ಲ. ನಿಮ್ಗೆ ಅನುಭವ ಆಗಿ ಒಂದು ಬದಲಾವಣೆ ಆಗಿದ್ರೆ ಅಷ್ಟೇ ಸಾಕು ನನಗೆ. ಶೇರ್ ಮಾಡ್ಕೋಬೇಕಂದ್ರೆ ಅಥವಾ ಓವರಾಲ್ ಹೇಗೆ ಅನ್ನಿಸ್ತು ಇವಾಗ, ಒನ್ ವರ್ಡಲ್ಲಿ ಅಥವಾ ಒಂದು ಲೈನಲ್ಲಿ ಹೇಗೆ ಅನ್ನಿಸ್ತು, ಹೇಗೆ ಅನ್ನಿಸ್ತಾ ಇದೆ ಇವಾಗ ಆಫ್ಟರ್ 20-25 ಮಿನಿಟ್ಸ್ ಪ್ರೋಸೆಸ್. 20-25 ನಿಮಿಷ ಆಯಿತು. ಇಟ್ಸ್ ಓಕೆ. ಒನ್ ಲೈನಲ್ಲಿ ಯಾರಾದರೂ ಹೇಗೆ ಅನ್ನಿಸ್ತಾ ಇದೆ ಇವಾಗ 20-25 ನಿಮಿಷ ಆದ್ಮೇಲಿಂದ ಯಾರಾದರೂ ಒಂದು ಲೈನಲ್ಲಿ ಹೇಳ್ತೀರಾ ಅಂದರೆ ಹೇಳಿ, ಆರೆಲ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಬೋದು. ಎಸ್ ಪ್ರಿಯಾ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಹಲೋ ಸರ್. ಎಸ್. ಸೆಷನ್ ತುಂಬಾ ಪವರ್ಫುಲ್ ಆಗಿತ್ತು ಸರ್. ಎಷ್ಟೋ ಒಂದು ಫೀಲಿಂಗ್ಸ್ ಯಾರ ಹತ್ರ ಹೇಳ್ಕೊಳಕ್ ಆಗದಿರೋಂಥ ಫೀಲಿಂಗ್ಸ್ ಇವತ್ತು ಅಪ್ಪ ಅಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಬಟ್ ಹೇಳಕ್ ಆಗಲ್ಲ. ಮೈಂಡಲ್ಲೇ ಉಳ್ಕೊಬಿಟ್ಟಿರ್ತಂದ್ರೆ ಬ್ಲಾಕ್ ತರ ಆಗ್ಬಿಟ್ಟಿರುತ್ತೆ. ಬಟ್ ಇವತ್ತು ನೀವು ಮಾಡಿಸಿದ ಪ್ರೋಸೆಸ್ ಇಂದ ಒಂಥರ ಮೈಂಡ್ ಫುಲ್, ಬಾಡಿ ಎಲ್ಲ ಫುಲ್ ಹಗುರ ಅನಿಸ್ತಿದೆ. ಓವರ್ ಆಲ್ ಸೆಷನ್ ತುಂಬಾ ಪವರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವೆರಿ ಗುಡ್. ಎನಿಬಡಿ ಎಲ್ಸ್? ಓಕೆ, ನೋ ಪ್ರಾಬ್ಲಮ್. ಏನು ಹೇಳಕ್ ಆಗ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ. ನೀವು ಗ್ರೂಪಲ್ಲಿ ಮೆಸೇಜಲ್ಲಿ ಟೈಪ್ ಮಾಡಿ ಅಥವಾ ನೀವು ರಾತ್ರಿ ಆಮೇಲೆ ಟೈಪ್ ಮಾಡಿದ್ರು ಓಕೆ, ಅರ್ಜೆಂಟಲ್ಲಿ ಏನಿಲ್ಲ. ಬಟ್ ಅಲ್ಟಿಮೇಟ್ಲಿ ಈ ಪ್ರೋಸೆಸ್ನ ಕಲ್ತ್ಕೊಳ್ಳಿ. ಓಕೆ, ಯಾವಾಗ ಬೇಕಾದರೂ ದಿನದಲ್ಲಿ ಎನಿ ಟೈಮ್ ನಿಮಗೆ ಲಾಂಗ್ ಟರ್ಮಲ್ಲಿ ರಿಸಲ್ಟ್ ಬರಬೇಕಂದ್ರೆ ಪ್ರತಿದಿನ 108 ಸಾರಿ ಇದನ್ನು ಹೇಳಬೇಕು. 108 ಸರಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಒಂದು ಸರಿ ಆಯಿತು, ಆ ಥರ 108 ಸರಿ ಹೇಳಬೇಕು. ಇಟ್ ಮೇ ಟೇಕ್ 10 ನಿಮಿಷ ಹಿಡಿಬೋದು. ಓಕೆ, ಸೊ ಪ್ರತಿದಿನ ಹೇಳಿದ್ರೆ ಏನು ಬೇಕು ಅಥವಾ ಏನು ಸರಿ ಹೋಗ್ಬೇಕು ಅದನ್ನು ನೆನಪಿಸ್ಕೊಂಡು ಹೇಳ್ತಾ ಹೋಗಬೇಕು. ಓಪ್ನ ಪ್ರೋಸೆಸ್ ಮಾಡ್ತಾ ಹೋಗಿ. ನಿಮಗೆ ಚೇಂಜಸ್ ಗೊತ್ತಾದರೆ ನೀವು ನಿಮ್ಮ ಮ್ಯಾಜಿಕ್ ಎಕ್ಸ್ಪೀರಿಯನ್ಸ್ನ ನೀವು ಯಾವಾಗಾದರೂ ಶೇರ್ ಮಾಡ್ಬೋದು. 4-5 ದಿನದಲ್ಲಿ ರಿಸಲ್ಟ್ ಬರುತ್ತಾ, ಮ್ಯಾಜಿಕ್ ಆಗುತ್ತಾ, ಒಂದು ವಾರದಲ್ಲಿ ಮ್ಯಾಜಿಕ್ ಆಗುತ್ತಾ, ಯು ಕ್ಯಾನ್ ಶೇರ್. ಓಕೆ, ನನ್ನ ಕೆಲವು ಫ್ರೆಂಡ್ಸ್ ಗೊತ್ತಿರೋಂಥವ್ರು ಇದನ್ನ ಪ್ರೋಸೆಸ್ ಮಾಡಿದ್ದಾರೆ. ಸೊ ಯಾವಾಗ ಅತ್ತೆ ಸೊಸೆ ಜಗಳ ಆದಾಗ ಸೊಸೆ ಇದನ್ನ ಪ್ರೋಸೆಸ್ನ ಮಾಡಿದ್ದಾರೆ, 2 ದಿನದಲ್ಲಿ ಮ್ಯಾಜಿಕಲ್ಲಿ ಅತ್ತೆನೇ ಸರಿ ಹೋಗಿದ್ದಾರೆ. ಓಕೆ ಅಮ್ಮ, ಆಗಿದ್ದಾಯ್ತು ಬಿಡು, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಹೋಗಿರೋದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಕೇಳಿದ್ದೀನಿ. ಈ ಥರ ಏನು ಬೇಕಾದ್ರೂ ಮ್ಯಾಜಿಕ್ ಆಗ್ಬೋದು. ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಎವ್ರಿ ಡೇ ಮಾಡ್ತಾ ಹೋಗಿ. ಇಮಿಡಿಯೇಟ್ ಆಗಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಏನಾದರೂ ಒಂದು ಒಳ್ಳೇದು ಆಗಬೇಕು ಅಂದಾಗ್ಲೂ ಇದನ್ನ ಮನಸ್ಸಲ್ಲೇ ಹೇಳ್ಕೊಂಡು ಒಂದು 5 ಸಾರಿ ಹೇಳ್ಕೊಂಡ್ರು ಯು ವಿಲ್ ಗೆಟ್ ದ ರಿಸಲ್ಟ್ಸ್, ಯು ಕ್ಯಾನ್ ಸಿ ದ ಚೇಂಜಸ್. ಓಪನ್ ಅಂತ ಹೇಳಿದ್ರು. ಇನ್ನು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ, ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ನಾನು ಕಲ್ತಿರೋ ಅಷ್ಟು ಹೇಳ್ಕೊಟ್ಟಿದ್ದೀನಿ ಇವತ್ತು. ರೈಟ್? ಥ್ಯಾಂಕ್ ಯು ಸರ್. ರೈಟ್ ದೆನ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಗ್ರೂಪಲ್ಲಿ ಶೇರ್ ಮಾಡಿ, ಆಮೇಲೆ ಆದರೂ ಸರಿ ಶೇರ್ ಮಾಡಿ. ಓಕೆ, ಬೆಳಗ್ಗೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.